Welcome back to my channel Saraswati English Classes Belagavi. I am your Professor Asbin Nagraj, trainer of spoken English, English grammar and personality development. ಸ್ನೇಹಿತರೆ, ನಾನು ನಿಮ್ಮ ಪ್ರೊಫೆಸರ್ ಎಸ್ ಬಿ ನಾಗರಾಜ್. ನಿಮಗೆ ಬೇಸಿಕ್ ಇಂಗ್ಲೀಷನ್ನು ಕನ್ನಡ ಮುಖಾಂತರ ಕಲಿಸಲಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ. ಇವತ್ತು ನೀವು ಇಂಗ್ಲೀಷ್ ಕಲಿಬೇಕಾದ್ರೆ ಈ ಇಂಗ್ಲೀಷಿನ ಪದಗಳ ಅರ್ಥವನ್ನು ತಿಳಿದುಕೊಂಡು ಆ ಪದಗಳನ್ನು ನೀವು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಇಂಗ್ಲೀಷ್ ಬಹಳ ಸುಲಭವಾಗಿ ನಿಮಗೆ ಬಂದುಬಿಡುತ್ತೆ. ನೀವು ಬಹಳ ಸುಲಭವಾಗಿ ಇಂಗ್ಲೀಷ್ನಲ್ಲಿ ಮಾತನಾಡೋದನ್ನು ಕಲಿತ್ಕೋಬೋದು. ಉದಾಹರಣೆಗೆ ಹಿಯರ್ ಅಂತ ಹೇಳ್ತೀವಿ ನಾವು. HER ಹಿಯರ್ ಅಂದರೆ ಏನು? ಇಲ್ಲಿ. ದೇರ್ ಅಂತ ಹೇಳ್ತೀವಿ. ದೇರ್ ಅಂದರೆ ಏನು? ಅಲ್ಲಿ. ಹಿಯರ್ ಮತ್ತು ದೇರ್ ಈ ಎರಡು ಶಬ್ದಗಳು ಎಷ್ಟು ಇಂಪಾರ್ಟೆಂಟ್ ಅದಾವ ಅಂತಂದರೆ, ಈ ಶಬ್ದಗಳನ್ನು ನಿಮ್ಮ ವಾಕ್ಯದಲ್ಲಿ ಹೇಗೆ ಬಳಸಬೇಕು ಮತ್ತು ಅವಕ್ಕೆ ಗ್ರಾಮರಲ್ಲಿ ಏನಂತಾರೆ ಅಂತಂದರೆ, ಸ್ನೇಹಿತರೆ, ಗ್ರಾಮರ್ದಲ್ಲಿ ಅವುಗಳಿಗೆ ಅಡ್ವರ್ಬ್ ಆಫ್ ಪ್ಲೇಸ್ ಅಂತ ಹೇಳ್ತಾರೆ. ಅಡ್ವರ್ಬ್ ಆಫ್ ಪ್ಲೇಸ್, ಸ್ಥಳದರ್ಶಕ ಕ್ರಿಯಾ ವಿಶೇಷಣಗಳು ಅಂತ ಹೇಳ್ತಾರೆ. ಇನ್ನು ಹಿಯರ್ ಅಂದರೆ ಇಲ್ಲಿ. HERE ಹಿಯರ್ ಅಂದರೆ ಇಲ್ಲಿ. ಇದನ್ನು ಭಾಳ ಸುಲಭವಾಗಿ ನಿಮ್ಮ ಮಾತಿನಲ್ಲಿ ನೀವು ಬಳಸೋದನ್ನು ಕಲಿತುಕೋಬೇಕು. ಕಮ್ ಹಿಯರ್ ಅಂತ ಹೇಳ್ತೀರಿ, ಇಲ್ಲಿ ಬಾ. ಯು ಸಿಟ್ ಹಿಯರ್, ನೀನು ಇಲ್ಲಿ ಕೂತ್ಕೋ. ಕೀಪ್ ದ ಬುಕ್ ಹಿಯರ್, ಪುಸ್ತಕವನ್ನು ಇಲ್ಲಿಡು. ಈ ಥರ ಈ ಹಿಯರ್ ಅನ್ನೋ ಶಬ್ದವನ್ನು ನೀವು ನಿಮ್ಮ ವಾಕ್ಯದಲ್ಲಿ ಬಳಸೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಗಾಗ ಈ ಶಬ್ದಗಳನ್ನು ಬಳಸ್ತಾ ಇರಬೇಕು. ಯಾಕಂದರೆ ಹಿಯರ್ ಅನ್ನೋ ಶಬ್ದ ಸ್ಥಳವನ್ನು ಸೂಚಿಸೋದ್ರಿಂದ ಈ ಶಬ್ದಕ್ಕೆ ನಾವು ವ್ಯಾಕರಣದಲ್ಲಿ ಸ್ಥಳದರ್ಶಕ ಕ್ರಿಯಾ ವಿಶೇಷಣ ಅಂತ ಹೇಳ್ತೀವಿ. ಅಡ್ವರ್ಬ್ ಆಫ್ ಪ್ಲೇಸ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಶಬ್ದ ದೇರ್ ಅಂತ ಹೇಳಿದೆ ನಾನು. ದೇರ್, THERE, ದೇರ್. ದೇರ್ ಅಂದರೆ ಏನು? ಅಲ್ಲಿ. ಈಗ ಅಲ್ಲಿ ಅನ್ನೋ ಶಬ್ದವನ್ನು ಯಾವ ರೀತಿಯಾಗಿ ನೀವು ನಿಮ್ಮ ವಾಕ್ಯದಲ್ಲಿ ಬಳಸ್ಬೋದು? ಭಾಳ ಸುಲಭ. ಯು ಸಿಟ್ ದೇರ್, ಇನ್ನು ಅಲ್ಲಿ ಕೂತ್ಕೋ. ನೀನು ಅಲ್ಲಿ ಕೂತ್ಕೋ ಅಂತ ಹೇಳ್ಬೇಕು. ಯು ಕೀಪ್ ದಿಸ್ ಪೆನ್ ದೇರ್ ಓನ್ಲಿ, ಈ ಪೆನ್ನನ್ನು ಅಲ್ಲಿ ಮಾತ್ರ ಇಡು. ಟೆಲ್ ದೆಮ್ ಟು ಸಿಟ್ ದೇರ್, ಅವರಿಗೆ ಅಲ್ಲಿ ಕುಳಿತುಕೊಳ್ಳಿಕ್ಕೆ ಹೇಳು. ದೇರ್ ಈಸ್ ಆ್ಯನ್ ಆ್ಯಪಲ್, ಅಲ್ಲಿ ಒಂದು ಸೇಬು ಹಣ್ಣಿದೆ. ಈ ರೀತಿಯಾಗಿ ಈ ಶಬ್ದಗಳನ್ನು ನಿಮ್ಮ ವಾಕ್ಯದಲ್ಲಿ ಬಳಸಬೇಕು. ದಿನಾಲೂ ಇಂಥ ಶಬ್ದಗಳನ್ನು ನಿಮ್ಮ ಬೇರೆ ಬೇರೆ
ಮಾತಿನಲ್ಲಿ ಬಳಸ್ಕೊಂಡಾಗ ಅದು ರೂಢಿಯಾಗತ್ತೆ. ಅವುಗಳನ್ನು ನೀವು ಈ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಬಳಸುವಾಗ ನಿಮಗೆ ಕಷ್ಟ ಅನಿಸೋದಿಲ್ಲ. ಆದರೆ ಇಲ್ಲಿ ಮೊದಲು ನೀವು ತಿಳ್ಕೋಬೇಕಾದದ್ದು ಈ ಥರದ ಶಬ್ದಗಳನ್ನು ಅವುಗಳ ಅರ್ಥವನ್ನು ನೋಡ್ಕೋಬೇಕು. ಅವುಗಳ ಅರ್ಥ ನಿಮಗೆ ಗೊತ್ತಿದ್ದರೆ ನೀವು ಧೈರ್ಯವಾಗಿ ಆ ಶಬ್ದಗಳನ್ನು ನಿಮ್ಮ ಮಾತಿನಲ್ಲಿ ಬಳಸ್ಬೋದು. ಸ್ನೇಹಿತರೆ, ಇದೇ ರೀತಿಯಾಗಿ ಇನ್ನೂ ಹಲವಾರು ಶಬ್ದಗಳನ್ನು ನಮ್ಮ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಸಪೋರ್ಟು ನಮಗೆ ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಇನ್ನೂ ಮುಂದುವರಲಿಕ್ಕಾಗ್ತದೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕಾಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ಇಲ್ಲಿವರೆಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ನಾನು ಬರೆದಿರುವಂಥ ಹಲವಾರು ಪುಸ್ತಕಗಳು ಇಂಗ್ಲೀಷ್ ಕಲಿಯೋದಕ್ಕೋಸ್ಕರ ಅದಾವ. ಆ ಪುಸ್ತಕಗಳು ನಿಮ್ಮ ಹತ್ತಿರದ ಪುಸ್ತಕದ ಅಂಗಡಿಗಳಲ್ಲಿ ಸಿಗ್ತವೆ. ಅವುಗಳನ್ನು ನೀವು ಖರೀದಿಸ್ಬೋದು. ಅದರ ಜೊತೆಗೆ ನಿಮಗೆ ಸಾಧ್ಯ ಇದ್ದರೆ ನಾವು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಎರಡೂ ಕ್ಲಾಸ್ಗಳನ್ನು ನಾವು ನಡೆಸ್ತೀವಿ. ಲೈವ್ ಆನ್ಲೈನ್ ಕ್ಲಾಸನ್ನು ಅಥವಾ ಆಫ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡ್ಬೋದು. ಸಿ ಯು